ವೈಫ್ ಔಟ್ಡೋರ್ ಅಂತ ಅಂದ್ಕೊಳ್ಳಿ, ಹಸ್ಬೆಂಡ್ ಇಂಡೋರ್, ಟ್ರಿಪ್ಪು ಪಿಕ್ನಿಕ್ಸ್ ಇಷ್ಟ ಆಗಲ್ಲ. ಹಸ್ಬೆಂಡಿಗೆ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ತುಂಬ ಜಾಸ್ತಿ ಇದೆ, ವೈಫಿಗಿಲ್ಲ. ಆ ಥರ ಅಡಾಪ್ಟಬಿಲಿಟಿ ಸ್ಕಿಲ್ಲು ಫಿಂಗರ್ ಪ್ರಿಂಟ್ ನೋಡಿದ್ರೆ ಗೊತ್ತಾಗತ್ತಾ ಈ ಮನುಷ್ಯ ಬೇಗ ಅಡಾಪ್ಟ್ ಆಗ್ತಾನೆ ಅಂತ. ಮಗು ಬರೆಯಲ್ಲ ಅವನಿಗೆ ಪ್ಲಾನಿಂಗ್ ಇಲ್ಲ, ಪ್ಲಾನಿಂಗ್ ಹೇಳ್ಕೊಟ್ರಿ ಬರೀತಾರೆ. ಈ ಗ್ಯಾಪ್ ಅಲ್ಲಿ ಇದಾರೆ ಇವರು, ಈ ರಿಲೇಶನ್ಶಿಪ್ ಅಲ್ಲಿ ಕಾನ್ಫ್ಲಿಕ್ಟ್ಸ್ ಅಲ್ಲಿ ಇದಾರೆ, ಮದುವೆ ಆದಾಗಿಂದ, ಮಕ್ಕಳು ಮಾಡ್ಕೊಂಡಾಗಿಂದ. ಈ ಫಿಂಗರ್ ಪ್ರಿಂಟ್ ಅಲ್ಲಿ ಎಲ್ಲವೂ ನಮ್ಮ ಟ್ರೇಟ್ಸ್ ಏನು, ನಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ನನ್ನ ಎಬಿಲಿಟೀಸ್ ಏನು ಎಲ್ಲ ಬರ್ದಿರುತ್ತೆ. ಈಗ ಮನುಷ್ಯ ನಿಮ್ಮ ಹತ್ರ ಬಂದು ಕೇಳಿದಾಗ ಈ ತರ ಇದೆ ಪರ್ಸನಾಲಿಟಿ, ಈ ತರ ಇದೆ, ಇದನ್ನ ಸರಿ ಮಾಡ್ಕೋಬಹುದು, ಏನೋ ಒಂದು ಸಜೆಷನ್ಸ್ ಕೊಡ್ತೀರಾ. ಬಟ್ ಅವನು ನಿಮ್ಮ ಹತ್ರ ಬರೋದಕ್ಕಿಂತ ಮುಂಚೆ ರಿವೈರ್ ಮಾಡ್ಕೊಂಡಿದ್ದ ಅಂತ ಇಟ್ಕೊಳ್ಳಿ, ಸೆಲ್ಫ್ ರಿವೈರ್ ಮಾಡ್ಕೊಂಡಿದ್ದ ಅಂತ ಇಟ್ಕೊಳ್ಳಿ, ಎಕ್ಸಿಸ್ಟಿಂಗ್ಲಿ ಆ ಕ್ವಾಲಿಟೀಸ್ ಅವನ ಹತ್ರ ಇಲ್ಲ, ಆಗ ಅದನ್ನ ಹೆಂಗ್ ಡಿಫೈನ್ ಮಾಡಕ್ಕಾಗುತ್ತೆ? ಸೊ ಅದೇನ್ ಒರಿಜಿನಲ್ ಆಗಿದೆ ಅದನ್ನೇ ಹೇಳ್ತೀವಿ. ಡೆವಲಪ್ ಮಾಡ್ಕೊಂಡಿದ್ರೆ ವೆಲ್ ಅಂಡ್ ಗುಡ್ ಅಲ್ಲ. ಈಗ ಅವ್ರು ಮಾಡ್ಕೋಬೇಕಾಗಿದ್ದೆ ನಾನೇ ಹೇಳ್ತಾ ಇದ್ದೆ ಅಲ್ಲ, ಅವ್ರು ಮುಂಚೆ ಮಾಡ್ಕೊಂಡಿದ್ರೆ ಥಿಂಗ್ಸ್ ಆರ್ ಗೋಯಿಂಗ್ ಗುಡ್ ಅಂತ ಅವರೇ ಎಕ್ಸ್ಪ್ಲೋರ್ ಮಾಡ್ಬಿಟ್ಟಿದ್ದಾರೆ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಹೇಳ್ತಾರೆ ಕೆಲವೊಂದ್ಸತಿ ನನ್ನ ಬೇರೆಯವ್ರಿಗೆ ಕಂಪೇರ್ ಮಾಡ್ತಿದ್ರು, ಕೆಟ್ಟ ಕೋಪ ಬರ್ತಾ ಇತ್ತು. ಇವಾಗ ಕಂಪ್ಯಾರಿಸನ್ ಎಲ್ಲ ಒಪ್ಕೊಬಿಟ್ಟಿದ್ದೀನಿ, ಬಿಕಾಸ್ ಅವ್ರು ಚೇಂಜ್ ಆಗಲ್ಲ ಅಂತ ಗೊತ್ತಾಗ್ಬಿಡ್ತಾ. ನಾನೇ ಒಪ್ಕೊಂಡು ಅವ್ರ ಜೊತೆ ತುಂಬಾ ಚೆನ್ನಾಗಿ ರಿಲೇಶನ್ಶಿಪ್ ಮೇಂಟೈನ್ ಮಾಡ್ತೀನಿ ಅಂದ್ರೆ ರಿಸಲ್ಟ್ ಬಂದಿರುತ್ತೆ. ಆ ತರ ಅಡಾಪ್ಟಬಿಲಿಟಿ ಸ್ಕಿಲ್ಲು ಫಿಂಗರ್ ಪ್ರಿಂಟ್ ನೋಡಿದ್ರೆ ಗೊತ್ತಾಗತ್ತಾ ಈ ಮನುಷ್ಯ ಬೇಗ ಅಡಾಪ್ಟ್ ಆಗ್ತಾನೆ ಅಂತ. ಹೌದು. ಈ ತರ ಅಡಾಪ್ಟಬಿಲಿಟಿ ಇರೋರು 80% ಜನ. ಹೌದಾ? ಆದ್ರೆ ಇವ್ರು ಚೇಂಜ್ ಇಷ್ಟಪಡಲ್ಲ. ಅಡಾಪ್ಟಬಿಲಿಟಿ ಟ್ರೇಟ್ ಇದೆ, ಬಟ್ ಚೇಂಜ್ನ ಆಕ್ಸೆಪ್ಟ್ ಮಾಡ್ಕೊಳಲ್ಲ. ಅವ್ರಿಗೆ ಪೇನೇ ಬೇಕು. ಈ ಸ್ಟೇಟ್ಮೆಂಟ್ಸ್ ನಾನು ಚೇಂಜ್ ಮಾಡಬೇಕು, ಇದೇ ಥರ ನೆಕ್ಸ್ಟ್ 10 ವರ್ಷ ಆದ್ಮೇಲೆ ಪಾಡ್ಕಾಸ್ಟಲ್ಲಿ ನಾನು ಹೇಳ್ಬಾರ್ದು ಇಷ್ಟು 1000 ಜನಕ್ಕೆ ನಾನು ನಾಲೆಡ್ಜ್ ಕೊಟ್ಟಿದ್ದೀನಿ, ಇಷ್ಟು ಲಕ್ಷ ಜನಕ್ಕೆ ನಾನು ನಾಲೆಡ್ಜ್ ಕೊಟ್ಟಿದ್ದೀನಿ ಅಂತ ಹೇಳ್ಬೇಕು. ಅಂದರೆ ಚೇಂಜ್ ಈಸ್ ಓನ್ಲಿ ಕಾನ್ಸ್ಟ್ಯಾಂಟ್ ಥಿಂಗ್ ಇನ್ ದಿಸ್ ವರ್ಲ್ಡ್ ಅಥವಾ ಯೂನಿವರ್ಸ್ ಅಂತ ನಮ್ಗೆ ಗೊತ್ತಿಲ್ಲ, ಯಾರು ಹೇಳ್ಕೊಟ್ಟಿಲ್ಲ. ನನ್ಗೆ ಇವ್ರು ಹಿಂಗಿದ್ರೇನೇ ಖುಷಿ, ನಾನು ಹಿಂಗಿದ್ರೇನೇ ಖುಷಿ ಅಂತ ಸ್ಟಿಕನ್ ಆಗ್ಬಿಟ್ಟಿದ್ದಾರೆ 80% ಆಫ್ ದ ಪಾಪ್ಯುಲೇಷನ್. ಈ 20% ಆಫ್ ದ ಪಾಪ್ಯುಲೇಷನ್ ಇದ್ರಲ್ಲ, ಇವ್ರ ಜಗತ್ತಲ್ಲಿ ಏನೋ ಒಂಥರ ಹೊಸದೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಚೇಂಜ್ ಈಸ್ ಈಸಿ ಅಂತ ಅವ್ರಿಗೆ ಗೊತ್ತು, ಬಟ್ ಚೇಂಜ್ ಈಸ್ ಸೋ ಡಿಫಿಕಲ್ಟ್ ಅಂತ ಇದು ಭ್ರಮೆ. ಈ ಕಾಂಟೆಕ್ಸ್ಟ್ ಅಲ್ಲಿ ನಾನು ಏನೆಲ್ಲ ಟ್ರೇಡ್ಸ್ ಹೇಳ್ತಾ ಇದ್ದೀನಲ್ಲ, ಆಪೋಸಿಟ್ ಬಂದಂಗೆಲ್ಲ ಕಾನ್ಫ್ಲಿಕ್ಟ್ಸ್ ಆಗ್ಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸ್ಕಿಲ್ಸ್ಗಳ ಬಗ್ಗೆ ಹೇಳ್ಕೊಡ್ತೀನಿ ನಿಮಗೆ. 12 ಪ್ರೊಫೆಷನಲ್ ಸ್ಕಿಲ್ಸ್ ಇರುತ್ತೆ, ಯಾವ ಯೂಟ್ಯೂಬಲ್ಲೂ ಸಿಗಲ್ಲ, ಯಾವ ಯೂನಿವರ್ಸಿಟಿಯಲ್ಲ, ಯಾವ ಬುಕ್ಕಲ್ಲೂ ಬರ್ದಿಲ್ಲ. ಆ 12 ಪ್ರೊಫೆಷನಲ್ ಸ್ಕಿಲ್ಸಲ್ಲಿ ವೈಫ್ ಔಟ್ಡೋರ್ ಅಂತ ಅಂದ್ಕೊಳ್ಳಿ, ಹಸ್ಬೆಂಡ್ ಇಂಡೋರ್, ಟ್ರಿಪ್ಪು ಪಿಕ್ನಿಕ್ಸ್ ಇಷ್ಟ ಆಗಲ್ಲ. ಹಸ್ಬೆಂಡಿಗೆ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಜಾಸ್ತಿ. ನಾನು ಸ್ಕಿಲ್ ಹೇಳ್ತಿರೋದು, ಇದು 2ನೇ ಸ್ಕಿಲ್ಲಲ್ಲಿ ಇದ್ದೀನಿ ನಾನು ಇವಾಗ. ಹಸ್ಬೆಂಡಿಗೆ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ತುಂಬ ಜಾಸ್ತಿ ಇದೆ, ವೈಫಿಗಿಲ್ಲ. ಯಾರಿಗೆ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಇರಲ್ಲ ಅವ್ರು ಹೋಗಿ ಹೆಲ್ಪ್ ಕೇಳಲ್ಲ. ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಇರೋರು ನಾನು ಹೆಲ್ಪ್ ಮಾಡಲ್ಲ ಅಂತ ಕೇಳಲ್ಲ. ಇದು ಅವ್ರ ಒಳಗಡೆ ಇರೋ ಅಂಥ ಬ್ಯೂಟಿಫುಲ್ ಸರ್ಕ್ಯೂಟ್ಸ್. 3rd ಸ್ಕಿಲ್, ಕೆಲವೊಬ್ಬರಿಗೆ ಎಕ್ಸ್ಪರ್ಟ್ಸ್ಗಳಿಂದನೇ ಕಲಿಬೇಕಂತಿರುತ್ತೆ, ಕೆಲವೊಬ್ಬರಿಗೆ ಎಲ್ಲರಿಂದನೂ ಕೇಳ್ಕೊಂಡು ಕನ್ಫ್ಯೂಸ್ ಆಗ್ತಿರ್ತಾರೆ. ಅವಾಗ ಎಕ್ಸ್ಪರ್ಟ್ಸಿಂದ ಕಲಿಯೋರು ಅವ್ರನ್ನ ಹೆಂಗೆ ಟ್ರೀಟ್ ಮಾಡ್ತಾರೆ, ವೈಫ್ನ, ನೀನು ಎಲ್ಲ ಕಲ್ತ್ಕೊಂಡ್ರು ಏನು ಉದ್ಧಾರ ಆಗಿಲ್ಲ, ನೀನು ಉದ್ಧಾರ ಆಗಲ್ಲ ಬಿಡು, ಎಲ್ಲೂ ಹೋಗಬೇಡ, ದುಡ್ಡು ಕೊಡಲ್ಲ ನಾನು ಅಂತ ಅಂದ್ಬಿಡ್ತಾರೆ. ಮುಗೀತಾ, ಗಾನ್ ಕೇಸ. ಅಂದರೆ ಎಲ್ಲರಿಂದ ಕಲಿಯೋರಿಗೆ ಏನು ಕಲಿಬೇಕು ಅಂತ ಗೊತ್ತಿರಬೇಕಾಗಿತ್ತು ಪಾಪ. ಅವ್ರು ಹುಡುಗಾಟದಲ್ಲಿ ಇರಬೇಕಾದ್ರೆ ಎಕ್ಸ್ಪರ್ಟ್ಸಿಂದ ಕಲಿಯೋರು ನರ್ಚರ್ ಮಾಡಬೇಕಾ, ಎಜುಕೇಟ್ ಮಾಡಬೇಕಾ ಇಲ್ವಾ ಸರ್? ಇವ್ರನ್ನ ಡೈರೆಕ್ಟಾಗಿ ಒಂದು ಸ್ಟೇಟ್ಮೆಂಟ್ ಹೇಳ್ಬಿಟ್ರೆ ಅವ್ರು ಗ್ರೋತೇ ಆಗಲ್ಲ. ಅದೇ ಥರ ಕೆಲವೊಬ್ಬರಿಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸಖತ್ ಇಷ್ಟ ಆಗ್ತಿರುತ್ತೆ, ಕೆಲವೊಬ್ರಿಗೆ ಇಷ್ಟನೇ ಆಗಲ್ಲ. ಜನಗಳ ಜೊತೆ ಮಾತಾಡ್ಕೊಂಡು ಕೂತ್ಕೊಳ್ಳೋದೇ ಸಖತ್ ಇಷ್ಟ ಆಗ್ತಿರುತ್ತೆ. ಕೆಲವೊಬ್ಬರು ಭಾವನೆಗಳನ್ನ ವ್ಯಕ್ತಪಡಿಸ್ತಾರೆ, ಕೆಲವೊಬ್ಬರು ಭಾವನೆಗಳನ್ನ ವ್ಯಕ್ತಪಡಿಸಲ್ಲ. ನಾನು ವ್ಯಕ್ತಪಡಿಸೋ ಅಂಥವನು, ಕೆಲವೊಬ್ಬರು ಭಾವನೆಗಳನ್ನ ವ್ಯಕ್ತಪಡಿಸಲ್ಲ. ಹಂಗಿರ್ಬೇಕಾದ್ರೆ ಅಲ್ಲೂ ರಿಲೇಷನ್ಶಿಪ್ ಕಾನ್ಫ್ಲಿಕ್ಟ್ ಆಗೋಗ್ಬಿಡುತ್ತೆ. ಈಸಿ, ನಾನು ಹೇಳ್ತಿರೋದೆಲ್ಲ ಸಖತ್ ಈಸಿ. ಕೆಲವೊಬ್ಬರಿಗೆ ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಇರುತ್ತೆ, ಕೆಲವೊಬ್ರಿಗೆ ಕ್ರಿಯೇಟಿವಿಟಿ ಇರೋದೇ ಇಲ್ಲ. ಆಫೀಸಿಗೆ ಹೋದೆ, ಬಂದೆ, ಊಟ ಮಾಡಿದೆ, ಮಲ್ಕೊಂಡೆ. ಬಟ್ ಇವಾಗ ನೀವು ಫಿಗರ್ ಔಟ್ ಮಾಡ್ಬಿಟ್ಟು ಈ ಥರದ ಸ್ಕಿಲ್ ಇದೆ, ನಿಮ್ಮ ಪಾರ್ಟ್ನರ್ಗೆ ಈ ಥರದ ಸ್ಕಿಲ್ನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಇಲ್ಲ ಅವ್ರು ಆ ಥರದ ವ್ಯಕ್ತಿ, ನೀವು ಈ ಥರದ ವ್ಯಕ್ತಿ ಇದ್ರೆ ಬದಲಾಯಿಸ್ಕೊಳ್ಳಿ ಅಂತಂದರೆ ಬದಲಾವಣೆಯ ಅಕ್ಸೆಪ್ಟೆನ್ಸ್ ರೇಟ್ ಎಷ್ಟಿದೆ ಸರ್? ಬದಲಾವಣೆಯಲ್ಲಿ ಆಗಬೇಕಾಗಿಲ್ಲ. ಯು ಹ್ಯಾವ್ ಯುವರ್ ಟ್ರೇಟ್ಸ್ ಅಲ್ವಾ. ಫಾರ್ ಎಕ್ಸಾಂಪಲ್ ಹಿಂಗೆ ಒಪ್ಕೋಬೇಕು, ನೀವು ಹಿಂಗಿದ್ದೀರಪ್ಪ, ನಾನು ಯಾಕೆ ನೀವು ಹಿಂಗೆ ಆಗಕ್ಕೆ ಸಾಧ್ಯ ಇಲ್ಲ, ಇದು ನಾನು ಅಕ್ಸೆಪ್ಟ್ ಮಾಡ್ಕೊಂಡೆ ಅನ್ಕೊಳ್ಳಿ. ಸಖತ್ ಬ್ಯೂಟಿಫುಲ್ ಫಾರ್ಮುಲಾ ನಾನು ನಿಮಗೆ ಹೇಳ್ತಿರೋದು ಇವಾಗ. ಐ ಗಾಟ್ ಟು ನೋ ಯುವರ್ ನೇಚರ್. ನಿಮ್ಮ ನೇಚರ್ ನನಗೇನು ಅಂತ ಗೊತ್ತಾಗ್ಬಿಡ್ತು. ನಾನು ಈ ನೇಚರ್ ಏನು ಅಂತ ಗೊತ್ತಿಲ್ಲದೆ ನಿಮ್ಮ ಮೇಲೆ ಕೋಪ ಇತ್ತು, ಬೇಜಾರಿತ್ತು, ಅಳುಕಿತ್ತು, ದ್ವೇಷ ಇತ್ತು, ಇನ್ನೂ ಏನೇನೋ ಇತ್ತು ನನಗೆ. ಯಾವಾಗ ನಿಮ್ಮ ನೇಚರ್ ಇದು ಅಂತ ನನಗೆ ಗೊತ್ತಾಯಿತು, ಅವಾಗ ನಾನು ಅಕ್ಸೆಪ್ಟ್ ಮಾಡ್ಕೊಂಡಲ್ವಾ, ನಿಮ್ಮನ್ನ ಫರ್ಗಿವ್ ಮಾಡಿಬಿಟ್ಟೆ. ನಿಮ್ಮನ್ನ ಫರ್ಗಿವ್ ಮಾಡಿದ್ಮೇಲೆ ನೀವು ನನಗೆ ಲವ್ ಕೊಡೋಕೆ ಸ್ಟಾರ್ಟ್ ಮಾಡ್ತೀರಾ, ರಿಲೇಷನ್ಶಿಪ್ಪಲ್ಲಿ ನೀವು ನನಗೆ ರೆಸ್ಪೆಕ್ಟ್ ಕೊಡೋಕೆ ಸ್ಟಾರ್ಟ್ ಮಾಡ್ತೀರಾ. ಇಲ್ಲಿ ನೀವೇನಾದರೂ ಚೇಂಜ್ ಆದ್ರಾ? ನೀವೇನೂ ಚೇಂಜ್ ಆಗಿಲ್ಲ. ನಾನು ಕಲಿತೆ ಇದನ್ನು, ನಿಮ್ಮ ನೇಚರ್ ಏನು ಅಂತ, ಹಸ್ಬೆಂಡಿಂದೋ ವೈಫಿಂದೋ ನನಗೆ ಗೊತ್ತಾಯಿತು ಅಂತ ಅಂದ್ಕೊಳ್ಳಿ. ನಾನೇನು ಮಾಡಿದೆ, ಓ ನನ್ನ ಹಸ್ಬೆಂಡ್ ನೇಚರ್ ಇದಾ, ನನ್ನ ವೈಫ್ ನೇಚರ್ ಇದಾ, ನಾನು ಇಷ್ಟು ದಿನ ಏನೇನೋ ರಾಂಗ್ ಎಲ್ಲ ಅಂದ್ಕೊಂಡ್ಬಿಟ್ಟಿದ್ನಲ್ಲ ಅವಳ ಬಗ್ಗೆ ಅವನ ಬಗ್ಗೆ ಅಂತ ರಿಯಲೈಸ್ ಆಗಿಬಿಡುತ್ತೆ. ಅವಾಗ ನೀವು ಅವ್ರನ್ನ ಫರ್ಗಿವ್ ಮಾಡಿಬಿಡ್ತೀರ. ನಾನು ಫರ್ಗಿವ್ ಮಾಡಿ ಕ್ಷಣ ನೀವೇನು ಮಾಡ್ತೀರಾ, ನನಗೆ ಕೊಡಬೇಕಾಗಿರೋ ಪ್ರೀತಿ, ರೆಸ್ಪೆಕ್ಟ್ ಎಲ್ಲ ಕೊಡ್ತೀರಾ. ಇಷ್ಟು ವರ್ಷ ಕಾಯ್ತಿದ್ರಿ ನೀವು ಇದೆಲ್ಲ ನನಗೆ ಕೊಡೋಕ್ಕೆ, ಆದರೆ ನಾನೇ ಬ್ಲಾಕ್ ಮಾಡ್ಕೊಂಡಿದ್ದೆ ಇಂಟರ್ನಲ್ಲಿ. ಬಿಕಾಸ್ ನಿಮಗೆ ಗೊತ್ತು ನೀವು ರೈಟ್ ಇದ್ದೀರಾ ಅಂತ.
ಬಟ್ ನಾನೇ ಬ್ಲಾಕ್ ಮಾಡ್ತಿದ್ದೀನಿ ನನ್ನ ಥಾಟ್ ಪ್ರೊಸೆಸ್ಸಿಂದ, ನನ್ನ ಪರ್ಸೆಪ್ಷನ್ಸಿಂದ. ಆವಾಗ ರಿಲೇಷನ್ಶಿಪ್ಪಲ್ಲಿ ಗ್ರೋತ್ ಇರಲ್ಲ. ಜಸ್ಟ್ ನಿಮ್ಮ ಬಗ್ಗೆ ಗೊತ್ತಾದರೆ ಸಾಕು ನಿಮ್ಮ ಸ್ಪೌಸಿಗೆ, ಅವ್ರಿಗೆ ಏನು ಸಿಗ್ಬೇಕು ಅದು ಗೊತ್ತಾಗ್ಬಿಡುತ್ತೆ. ಅವ್ರು ಕೊಟ್ಬಿಡ್ತೀರಾ, ನೀವು ಕೊಡ್ತೀರಾ. ಅವ್ರೇನು ಬಂದು ಹೇಳಿಲ್ಲ ನಿಮಗೆ ಟೈಮ್ ಕೊಡಿ ಅಂತ ಕೇಳಲ್ಲ, ಸ್ಮೂತಾಗಿ ಮಾತಾಡಿಸಿ ಅಂತ ಏನು ಅವ್ರು ಬಂದು ಕೇಳಿಲ್ಲ. ಬಟ್ ನೀವೇ ಬದಲಾಗ್ಬಿಡ್ತೀರಾ. ನಿಮ್ಗೆ ಗೊತ್ತೇ ಇಲ್ಲ ಫಿಂಗರ್ ಪ್ರಿಂಟ್ಸ್ ನಡೆದಿದೆ, ಅವ್ರು ಬಂದು ನಿಮ್ಮ ವೈಫ್ ಬಂದು ಫಿಂಗರ್ ಪ್ರಿಂಟ್ಸ್ ಮಾಡಿಸ್ಕೊಂಡಿರೋ ಮುಳ್ಳಿ ಹತ್ರ, ನಿಮ್ಗೆ ಗೊತ್ತಿಲ್ಲ. ಬಟ್ ಅವ್ರಿಗೆ ಏನು ಬೇಕು ಅದು ನೀವು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಕ್ಯಾನ್ ಯು ಬಿಲೀವ್ ದಿಸ್? ಯು ಕೆನಾಟ್ ಬಿಲೀವ್ ದಿಸ್. ದಟ್ ಈಸ್ ವೇರ್ ಪೀಪಲ್ ಆರ್ ಕವರ್ಡ್ ದೇರ್ ನೇಚರ್ಸ್ ವಿತ್ ರಾಂಗ್ ಎಕ್ಸ್ಪೀರಿಯನ್ಸಸ್. ಆ ರಾಂಗ್ ಎಕ್ಸ್ಪೀರಿಯನ್ಸಸ್ಗಳನ್ನ ಅವರು ಅದ್ರ ಹಿಂದೆ ಏನಿತ್ತು ಅಂತ ಒಂದು ಸೈನ್ಸ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಇಟ್ ನೆವರ್ ವರ್ಕ್ಸ್. ನೀವು ಯೂಶ್ವಲಾಗಿ ಕೆಲವು ರಿಲೇಷನ್ಶಿಪ್ಪಲ್ಲಿ ಕೇಳಿರ್ತೀರ ಏನಂತ, ಮುರಳಿ ಅವ್ರು ನಮಗೋಸ್ಕರ ಏನೂ ಪ್ಲ್ಯಾನ್ ಮಾಡಲ್ಲ ಅಂತ. ಪಾಪ ವ್ಯಕ್ತಿ ಎಕ್ಸಿಕ್ಯೂಟರ್ ಆಗಿ ಉಟ್ಬಿಟ್ಟಿರ್ತಾನೆ. ಪ್ಲ್ಯಾನರ್ ಇರೋರು ಪ್ಲ್ಯಾನ್ ಮಾಡಿದರೆ ಅವ್ರು ಓಕೆ ಅಂತ ಹೇಳ್ತಾರೆ. ಕರೆಕ್ಟ್. 4 ಜನ ಎಲ್ಲ ಹೋಗ್ತಿರ್ತಿದ್ರೆ ಒಬ್ಬ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ತಿರ್ತಾನೆ, ಒಬ್ಬ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತಿರ್ತಾನೆ. ನಾವು ಎಕ್ಸಿಕ್ಯೂಟ್ ಮಾಡೋನು ಪ್ಲಾನ್ ಕೊಟ್ಟು ಪ್ಲಾನ್ ಮಾಡೋನು ಎಕ್ಸಿಕ್ಯೂಟ್ ಮಾಡೋದು ಕೊಟ್ರೆ ಅವ್ರಿಬ್ರು ಕನ್ಫ್ಯೂಸ್. ಈ ಗ್ಯಾಪ್ ಅಲ್ಲಿ ಇದಾರೆ ಇವರು, ಈ ರಿಲೇಶನ್ಶಿಪ್ ಅಲ್ಲಿ ಕಾನ್ಫ್ಲಿಕ್ಟ್ಸ್ ಅಲ್ಲಿ ಇದಾರೆ. ಮದುವೆ ಆದಾಗಿಂದ, ಮಕ್ಕಳು ಮಾಡ್ಕೊಂಡಾಗಿಂದ, ಮಗು ಬರೆಯಲ್ಲ ಅವನಿಗೆ ಪ್ಲಾನಿಂಗ್ ಇಲ್ಲ. ಪ್ಲಾನಿಂಗ್ ಹೇಳ್ಕೊಟ್ರಿ ಬರೀತಾರೆ. ಬ್ಯೂಟಿಫುಲ್ ಫ್ಲಾಸ್ ಅಲ್ಲ ಅಂದ್ರೆ, ಈಗ ನನ್ಗೇನೋ ಗೊತ್ತಿಲ್ಲ ಅದನ್ನ ನೀವು ಫಿಲ್ಮ್ ಮಾಡ್ತಿದ್ದೀರಾ ಅಂತಂದ್ರೆ ಅದನ್ನ ನಾನು ಅಪ್ರಿಶಿಯೇಟ್ ಮಾಡ್ಬೇಕು. ಅಂಡ್ ನಿಮ್ಗೇನೋ ಗೊತ್ತಿರಲ್ಲ ನಾನು ಫಿಲ್ಮ್ ಮಾಡ್ತಿದ್ದೀನಿ ಅಂದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಬೇಕು ಅಂಡ್ ಅದನ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಇದು ಗಂಡ ಹೆಂಡತಿ ಮಧ್ಯೆ ಆಗ್ಬೇಕಾದ್ರೆ ಪ್ರಾಬಬ್ಲಿ ಡೇ ಟು ಡೇ ಲೈಫಲ್ಲಿ ಅದು ಗೊತ್ತಿಲ್ಲ ಅನ್ನೋದನ್ನೇ ಒಂಥರ ಎತ್ತಿ ಶೋಕೇಸ್ ಮಾಡ್ತೀವಿ, ಇಲ್ಲ ಹಾರಾಡ್ತೀವಿ ಹೊರತು ಪ್ರಾಬ್ಲಿ ನನಗೂ ಏನೋ ಗೊತ್ತಿಲ್ಲದೆ ಇರೋದು ಅವಳು ಗೊತ್ತಲ್ಲ ಅಂತ ಯೋಚನೆ ಮಾಡೋದಲ್ಲ. ಅವಾಗ ರೆಸ್ಪೆಕ್ಟ್ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ವಾವ್, ನನ್ಗೆ ಈ ತರ ಒಂದು ಸಪೋರ್ಟ್ ಸಿಸ್ಟಮ್ ಸಿಗ್ತಲ್ಲ ಅಂತ ನಮಗೆ ಇನ್ನೂ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ಬಿಡುತ್ತೆ. ನಿಮಗೊಂದು ಸ್ಟ್ರೆಂತ್, ನನಗೊಂದು ಸ್ಟ್ರೆಂತ್. ಇವಾಗ ಇಂಟರ್ಡಿಪೆಂಡೆನ್ಸಿ ಕ್ರಿಯೇಟ್ ಆಯ್ತು ಸರ್, ಬೆಸ್ಟ್ ವರ್ಷನ್ಸ್ ಕ್ರಿಯೇಟ್ ಆಗುತ್ತೆ. ಆದರೆ ನಮಗೆ ಈ ಪ್ರೋಸೆಸ್ ಮೇಲೆ ನಂಬಿಕೆನೇ ಇಲ್ಲ. ನೀವು ಸರಿ ಇಲ್ಲ ಅಂತ ನಾನು ಹೇಳ್ತೀನಿ, ನಾನು ಸರಿ ಇಲ್ಲ ಅಂತ ನೀವು ಹೇಳ್ತೀರಾ. ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿ ಏನು ಮಾಡೋದು ಇವಾಗ ನೀವು ಬಿಗಿನ್ ಮಾಡ್ತೀರಾ ಅನ್ಕೊಳ್ಳಿ, ಇಟ್ ಈಸ್ ಒನ್ ಆಫ್ ದ ಸ್ಕಿಲ್. ಬಟ್ ನನಗೆ ಬಿಗಿನ್ ಮಾಡೋಕ್ಕೆ ಬರ್ತಾ ಇಲ್ಲ. ಬಟ್ ಐ ಆಮ್ ಎ ಫಿನಿಷರ್. ವೆನ್ ಯು ಬಿಗಿನ್ ಇಟ್ ಐ ಕ್ಯಾನ್ ಫಿನಿಶ್ ಇಟ್ ಅಲ್ಲ. ಕೆಲವು ಮಕ್ಕಳು ಬಿಗಿನ್ ಮಾಡ್ತಾರೆ ಓದ್ಬೇಕಾರೆ, ಆದರೆ ಮುಗಿಸ್ಬೇಕಾರೆ ಎಲ್ಲ ಆಫ್ ಆ್ಯಂಡ್ ಆಫ್ ಮಾಡ್ಬಿಡ್ತಾರೆ. ಅಪ್ಪ ಅಮ್ಮ ಬೈದು ಹಾಕ್ಬಿಟ್ಟಿರ್ತಾರೆ ಪಾಪ ಅವರಿಗೆ. ನಾಳೆ ದಿನ ಓದ್ಕೋಬೇಕಂತ ಅನ್ಸುತ್ತಾ ಇಲ್ವಾ? ಹೃದಯರಿಗಂತೂ ಅನ್ಸಲ್ಲ ನನ್ನ ಪ್ರಕಾರ. ಇಷ್ಟೇ ಸರ್, ಸಿಂಪಲ್. ಇವಾಗ ಎಲ್ಲ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಅನ್ಕೊಳ್ಳಿ, ಎಲ್ಲ ಒಂದು ಕಡೆ ಸೇವಿಂಗ್ ಮಾಡ್ಬೇಕಂತ ಅನ್ಕೊಳ್ಳಿ. ನೀವು ಫಿನಿಷರ್, ನಿಮಗೆ ಮಾಡೋಕ್ಕಾಗ್ತಿಲ್ಲ. ವೈಫ್ ಏನು ಹೇಳ್ತಿರ್ತಾಳೆ, ನೀವೇನೂ ಸೇವ್ ಮಾಡಲಿಲ್ಲ, ನೀವೇನೂ ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ, ಆಸ್ತಿ ಮಾಡಲಿಲ್ಲ, ಅಂತಸ್ತು ಮಾಡಲಿಲ್ಲ, ದುಡ್ಡು ಮಾತ್ರ ಇದೆ. ಅಂದರೆ ನಾನು ಬಿಗಿನರ್ ಆಗಿದ್ನಲ್ಲ, ನಾನು ಇನಿಷಿಯೇಷನ್ ತೊಗೊಬೇಕಾಗಿತ್ತು. ನಿಮಗೆ ಆಲ್ರೆಡಿ ಗೊತ್ತು, ಇವಳು ತೊಗೊಳಕ್ಕಾಗುತ್ತೆ ಅಂತ. ಬಟ್ ನಾನು ತೊಗೊಳ್ತಾ ಇಲ್ಲ. ಯಾಕೆಂದರೆ ಹಸ್ಬೆಂಡ್ ಕ್ಯಾನ್ ಓನ್ಲಿ ಡೂ ಇಟ್ ಅಂತ ನಾನು ಪರ್ಸೆಪ್ಷನ್ ಕ್ರಿಯೇಟ್ ಮಾಡ್ಕೊಬಿಟ್ಟಿದ್ದೀನಲ್ವಾ. ಯು ವುಡ್ ಹ್ಯಾವ್ ಸಿಟ್ ಟುಗೆದರ್ ಅಲ್ವಾ, ಡಿಸ್ಕಷನ್ ಮಾಡ್ಕೋಬೋದಾಗಿತ್ತಲ್ಲ. ಅಪ್ಪ ದುಡ್ಡೆಲ್ಲ ಇದೆ, ನೀನು ಮಾಡು, ನನಗದು ಗೊತ್ತಿಲ್ಲ ಹೆಂಗೆ ಮಾಡಬೇಕು ಅಂತ, ನಿನಗೆ ಗೊತ್ತಾಗುತ್ತೆ ಅಲ್ಲ, ನೀನು ಮಾಡ್ಕೋ. ಪ್ರಾಬ್ಲಿ ಫಿಂಗರ್ ಪ್ರಿಂಟ್ ಈಸ್ ಒನ್ ಆಫ್ ದ ವೇ. ಕೂತ್ಕೊಂಡು ಮಾತಾಡಿದ್ರೆ ಸುಮಾರು ವಿಷಯ ಸಾರ್ಟ್ ಆಗ್ಬಿಡುತ್ತಲ್ವಾ. ಆದರೆ ಇದೆಲ್ಲ ಇನ್ಫಾರ್ಮೇಷನ್ ಡೇಟಾ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಇನ್ನೂ ಫಾಸ್ಟಾಗಿ ಆಗ್ಬಿಡುತ್ತೆ. ಬಿಕಾಸ್ ಸುಮ್ಮನೆ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಇನ್ನೂ ಮತ್ತೆ ಎಲ್ಲ ಖುಷಿಯಾಗಿ ಮಾತಾಡಿದ್ವಿ ಅಂತ ಅನ್ಕೊಳ್ಳಿ, ಕೊನೆ ಕಾನ್ವರ್ಸೇಷನ್ ಮುಗಿಸ್ಬೇಕಾರೆ ನೀನು ಇದರಲ್ಲಿ ಸರಿಯಾಗು ಅಂತಲೇ ಹೇಳೋದು. ಈ ಮಿಸ್ಟೇಕ್ ಇನ್ನೂ ಮಾಡ್ತೀಯಾ, ಸರಿ ಇದೊಂದು ಸರಿ ಮಾಡ್ಕೊಂಬಿಡಿ ಎಲ್ಲ ಸರಿ ಆಗ್ಬಿಡುತ್ತೆ ಅಂತಾರೆ.